ಕರ್ತನಲ್ಲಿ ಪ್ರೀತಿಯ ದೈವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ನಮ್ಮ ಕರ್ತನಿಂದ ಹೇರಳವಾಗಿ ಅನುಗ್ರಹಿಸೋಣವಾಗಲಿ. ಹೃದಯಂಗಮ ಮಾತು ಎಂಬ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸ್ತಿರುವಂಥ ವಿಷಯ ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮೆ. ಈ ದಿನಕ್ಕೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 42ರಿಂದ 44 ವಚನಗಳವರೆಗೆ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 42ನೇ ವಚನದಿಂದ 44 ವಚನಗಳವರೆಗೆ. ಯೇಸು ಕ್ರಿಸ್ತನ ಕುರಿತಾಗಿ, ಆತನ ಪ್ರಾರ್ಥನೆ ಕುರಿತಾಗಿ ಬರ್ತದೆ. ಮೊಣಕಾಲೂರಿ, ತಂದೆಯೇ, ನಿನಗಿಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೀಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಆತನು ಮನೋವ್ಯತೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿ ಇತ್ತು. ಈ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ದೇವರ ಆತ್ಮನು ತಾನೇ ನಮ್ಮನ್ನು ಬಲಪಡಿಸಲಿ, ಆತ ನಮಗೆ ಬೋಧಿಸಲಿ, ಆತನು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ಯೇಸು ಕ್ರಿಸ್ತನ ಕುರಿತು, ಆತನ ಶಿಲುಬೆ ಶ್ರಮೆಯ ಕುರಿತು, ಅದರ ಲಾಭಗಳ ಕುರಿತು ದೇವರು ನಮಗೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ನಮಗೆ ಅರಿವನ್ನು, ಪರಿಜ್ಞಾನವನ್ನು ಒದಗಿಸಲಿ. ಈ ದಿನ ನಾವು ಧ್ಯಾನಿಸುವಂಥ ಈ ವಾಕ್ಯ ಭಾಗದಲ್ಲಿ ಗೆತ್ಸೇಮನೆ ತೋಟದಲ್ಲಿ ಯೇಸು ಕ್ರಿಸ್ತನು ಇನ್ನು ಕೆಲವೇ ನಿಮಿಷಗಳಲ್ಲಿ ಆತನನ್ನು ಹಿಡುಕೊಳ್ಳುವವರ ಕೈಗೆ ಆತನು ಒಪ್ಪಿಸಲ್ಪಟ್ಟವನಾಗಿ, ಅವರಿಂದ ಬಂಧಿತನಾಗಿ, ನಂತರದಲ್ಲಿ ಆತನು ಮಹಾಯಾಜಕರಿಂದಲೂ ಅಥವಾ ಹಿರಿಸಭೆಯವರಿಂದಲೂ ನ್ಯಾಯ ತೀರ್ಪಿಗೊಳಗಾಗಿ, ನಂತರದಲ್ಲಿ ರೋಮ್ ಸರ್ಕಾರದವರಿಂದ ನ್ಯಾಯ ತೀರ್ಪಿಗೊಳಗಾಗಿ, ನಂತರದಲ್ಲಿ ಮರುದಿವಸ ಬೆಳಿಗ್ಗೆ ಆತನು ಶಿಲುಬೆಯ ಶಿಕ್ಷೆ ಅನುಭವಿಸುವುದಕ್ಕಾಗಿ ಆತನು ನೇಮಿಸಲ್ಪಡಲಿಕ್ಕಿದ್ದಾನೆ, ಅಥವಾ ಆತನು ಶಿಲುಬೆ ಶಿಕ್ಷೆಯನ್ನು ಆತನು ಅನುಭವಿಸಲಿಕ್ಕಿದ್ದಾನೆ. ಹೀಗೆ ಆತನು ಹೋಗುವುದಕ್ಕೆ ಮೊದಲು ತನ್ನನ್ನು ಸಾಕಷ್ಟು ಪ್ರಾರ್ಥನೆಯಲ್ಲಿ ಸಿದ್ಧಪಡಿಸಿಕೊಳ್ತಾನೆ. ತನ್ನ ಎದುರಿರುವ ಸವಾಲಿನ ಕುರಿತು ಆತನು ತನ್ನ ಶಿಷ್ಯರ ಬಳಿಗೆ ಹೇಳಿಕೊಳ್ಳುವಾಗ ಆತ್ಮಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲದು ಎಂಬುದಾಗಿ ಹೇಳ್ತಾನೆ. ಆತನು ಆತ್ಮದಲ್ಲಿ ಆ ಶಿಲುಬೆಯ ಶ್ರಮೆಗೆ, ಲೋಕದ ಜನರನ್ನೆಲ್ಲ, ಮನುಷ್ಯರನ್ನೆಲ್ಲ ರಕ್ಷಿಸುವ ದೇವರ ಈ ಯೋಜನೆ, ಈ ಕಾರ್ಯವನ್ನು ಮಾಡುವುದಕ್ಕಾಗಿ ಆತನು ಆತ್ಮದಲ್ಲಿ ಪರಿಪೂರ್ಣವಾಗಿ ಬಲವುಳ್ಳವನಾಗಿದ್ದಾನೆ. ಆದರೆ ಈಗ ಆತನು ಶರೀರದಲ್ಲಿ ಅವುಗಳನ್ನ ಅನುಭವಿಸುವುದಕ್ಕಾಗಿ ಆತನು ಶಿಷ್ಯರ ಮುಂದೆ ಹೇಳಿಕೊಂಡದ್ದು ದೇಹಕ್ಕೆ ಬಲ ಸಾಲದು. ಮತ್ತು ಆತನು ಆ ಪ್ರಾರ್ಥನೆಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ತಂದೆಯೇ, ನಿನಗಿಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ಈ ಪ್ರಾರ್ಥನೆಯಲ್ಲಿ ಆತನು ತನ್ನನ್ನು ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತಾನೆ. ಆದರೆ ಇನ್ನೊಂದು ಕಡೆ ಅದನ್ನು ಯೋಚಿಸುವಾಗ ಶರೀರದಲ್ಲಿ ಅದನ್ನು ಅನುಭವಿಸೋದಕ್ಕೆ ಆತನು ನಲುಗುವವನಾಗಿ ಆತನು ಹೇಳ್ತಾನೆ, ಈ ಪಾತ್ರೆನ ನನ್ನಿಂದ ತೊಲಗಿಸು ಎಂಬುದಾಗಿ ಹೇಳ್ತಾನೆ. ಆದರೆ ಆ ಪಾತ್ರೆ ನನ್ನಿಂದ ತೊಲಗಿಸು ಎನ್ನುವಂಥದ್ದೇ ಆತನ ಮುಖ್ಯ ಕೋರಿಕೆ ಆಗಿರದೆ, ನನ್ನ ಚಿತ್ತವಲ್ಲ, ಅದು ತಂದೆ ನಿನ್ನ ಚಿತ್ತದಂತೆಯೇ ಆಗಬೇಕು, ಅದಕ್ಕೆ ನನ್ನನ್ನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆ ಪಾತ್ರೆಯಲ್ಲಿ ಆತನು ಕುಡಿಯುವಾಗ ಇದು ದೇವರ ರೋಷಾಗ್ನಿಯಿಂದ ತುಂಬಿರುವಂಥ ಪಾತ್ರೆ. ಇದನ್ನು ಯೆಶಾಯನು ಬರೀತಾನೆ. ಲೋಕದ ಎಲ್ಲಾ ಮನುಷ್ಯರ ಮೇಲಿರುವಂಥ ದೇವರ ಕೋಪ, ಆ ಪಾಪವು, ಅದರ ಪಾಪದ ಪರಿಣಾಮಗಳು, ಶಾಪವು, ದೇವರ ಕೋಪವು ಎಲ್ಲವೂ ಈಗ ಆತನ ಆ ಪಾತ್ರೆಯಲ್ಲಿ ಕುಡಿಯುವಾಗ ಇದರಲ್ಲಿ ಆಗುವಂಥ ಇನ್ನೊಂದು ಮುಖ್ಯವಾದ ವಿಷಯ, ಎಂದೂ ತಂದೆಯಾದ ದೇವರಿಂದ ಅಗಲಿ ಇರದ ದೇವರ ಮಗನು ಈ ಪಾತ್ರೆಯನ್ನು ಕುಡಿಯುತ್ತಿದ್ದ ಹಾಗೆ ಈತನು ತಂದೆಯಿಂದ ಬೇರ್ಪಡುತ್ತಾನೆ. ಸಹಿಸಿಕೊಳ್ಳಲು ಸಾಧ್ಯವಾದಂಥ ಒಂದು ವಿಷಯವಾಗ್ತದೆ. ಈತನು ಹೀಗೆ ತನ್ನೊಳಗೆ ವ್ಯಥೆಯನ್ನು ಅನುಭವಿಸುವಾಗ
ಇಲ್ಲಿ 43ನೇ ವಚನದಲ್ಲಿ ಹೇಳ್ತದೆ, ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಈಗ ಪರಲೋಕದ ದೇವದೂತನು ಬಂದು ಆತನ ಬಳಿಯಲ್ಲಿ ನಿಂತು ಆತನನ್ನು ಬಲಪಡಿಸ್ತಾನೆ, ಆತನ ದೃಢಪಡಿಸ್ತಾನೆ. ಆಗ ಮತ್ತೆ 44ನೇ ವಚನದಲ್ಲಿ ಹೀಗೆ ಬರ್ತದೆ, ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳು ಪಾದಿಯಲ್ಲಿತ್ತು. ಮಾನಸಿಕ ತಜ್ಞರ ಪ್ರಕಾರ ಒಬ್ಬ ಮನುಷ್ಯನು ಆತನು ಅತೀವವಾದ ಮಾನಸಿಕ ದುಗುಡಕ್ಕೆ ಒಳಪಟ್ಟಾಗ ಆ ಮನುಷ್ಯನ ಕೆಲವು ರಕ್ತನಾಳಗಳು ಸಿಡಿದು ಆ ರಕ್ತವು ಮತ್ತು ಬೆವರು ಅವನ ಬೆವರು ಗ್ರಂಥಗಳಿಂದ ಹೊರಗೆ ಬರುವಾಗ ಅವುಗಳು ಬೆವರು ರಕ್ತ ಎರಡು ಮಿಶ್ರವಾಗಿ ಅವನ ದೇಹದಿಂದ ಹೊರಗೆ ತೋರ್ಪಡ್ತದೆ. ಹಾಗಾದರೆ ಯೇಸು ಕ್ರಿಸ್ತನು ತನ್ನ ಶರೀರದಲ್ಲಿ ಹೀಗೆ ಅತೀವವಾದ ಮಾನಸಿಕ ವೇದನೆಯನ್ನು ಮನೋವ್ಯತೆ ಎಂಬುದಾಗಿ ಬರೆಯಲ್ಪಟ್ಟದೆ. ಯೇಸು ಕ್ರಿಸ್ತನು ಅದನ್ನು ಅನುಭವಿಸಿದ್ದಾನೆ. ಇಲ್ಲಿ ಆ ವಿಪರೀತ ಮನೋವ್ಯತೆಯಲ್ಲಿ ಯೇಸು ಏನನ್ನು ಮಾಡಿದ್ದ ಎಂಬುದನ್ನು ನಾವು 44ನೇ ವಚನದಲ್ಲಿ ಓದ್ತೇವೆ. ಇದು ಬಹಳ ಆಶ್ಚರ್ಯಕರವಾದದ್ದು. ವಿಪರೀತ ಮನೋವೇದನೆಯಲ್ಲಿ ಯೇಸು ಕ್ರಿಸ್ತನು ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸಿದ್ದಾನೆ ಎಂಬುದಾಗಿ 44ನೇ ವಚನ ಹೇಳ್ತದೆ. ಇಲ್ಲಿ ಇದನ್ನು ಗ್ರಹಿಸುವಂತೆ ನಾವು 45ನೇ ವಚನಕ್ಕೆ ಬಂದರೆ ಅಲ್ಲಿ ಇನ್ನೊಂದು ಮಾತು ಬರ್ತದೆ. ಆತನೊಂದಿಗೆ ಇದ್ದಂಥ ಆಪ್ತ ಶಿಷ್ಯರ ಬಗ್ಗೆ ಬರ್ತದೆ. ಆಪ್ತ ಶಿಷ್ಯರು ಯೇಸು ಪ್ರಾರ್ಥನೆ ಮುಗಿಸಿ ಬಂದರೆ ಆ ಶಿಷ್ಯರು ಅವರಿಗೆ ವಿಪರೀತ ದುಃಖ ಭಾರ ಉಂಟಾಗಿ ಅವರೆಲ್ಲರೂ ನಿದ್ರೆಗೆ ಜಾರಿದ್ದಾರೆ. ಅಲ್ಲಿ ಬರ್ತದೆ, ಆತನ ಪ್ರಾರ್ಥನೆ ಮುಗಿಸಿದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು, ಹೇಳಿರಿ, ಶೋಧನೆಗೊಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು. ಹಾಗಾದರೆ ಶಿಷ್ಯರಿಗೂ ಯೇಸುಗೂ ವ್ಯತ್ಯಾಸ. ಶಿಷ್ಯರಿಗೆ ದುಃಖ ಉಂಟಾದದಕ್ಕಾಗಿ ಅವರೆಲ್ಲರೂ ನಿದ್ರೆಗೆ ಜಾರಿದ್ದಾರೆ. ಆದರೆ ಅವರಿಗಿಂತಲೂ ಎಷ್ಟೋ ಪಟ್ಟು ಮನೋವ್ಯತೆಗೆ ಒಳಗಾದ ಯೇಸು ಅದಕ್ಕೂ ಆ ದೊಡ್ಡ ಮನೋವ್ಯತೆಗೂ ಮೀರಿ ಹೆಚ್ಚಾದ ಆಸಕ್ತಿಯಿಂದ ಈತನು ಪ್ರಾರ್ಥಿಸಲು ಆತನು ಶಕ್ತನಾಗಿದ್ದಾನೆ. ಹಾಗಾಗಿ ಇದು ಬಹಳ ಆಶ್ಚರ್ಯವಾದ ವಿಷಯ. ಮನುಷ್ಯರಾದ ನಮ್ಮ ಬಲಹೀನತೆ ಇದು ತೋರಿಸ್ತದೆ. ನಾವು ವಿಪರೀತ ದುಃಖದಲ್ಲಿ ಪ್ರಾರ್ಥಿಸಲಾರದವರು, ಒಂದು ವೇಳೆ ಮಾನಸಿಕವಾಗಿ ಕುಗ್ಗಿ ಒಂದು ವೇಳೆ ನಿದ್ರೆಗೆ ಜಾರುವವರು. ಆದರೆ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಮನುಷ್ಯನಾಗಿದ್ದಾಗ ಅತೀವ ಮನೋವ್ಯತೆಯಲ್ಲಿ ಆತನು ಅತ್ಯಾಸಕ್ತಿಯಿಂದ ಆತನು ಪ್ರಾರ್ಥಿಸಲು ಶಕ್ತನು. ಪ್ರೇರೆ, ದೇವರು ನಮಗೆ ತನ್ನ ಕೃಪೆಯನ್ನು ಒದಗಿಸಲಿ. ಯೇಸು ಕ್ರಿಸ್ತನು ತನಗೆ ಎದುರಾಗಲಿಕ್ಕಿರುವಂಥ ವಿಪರೀತ ಬಾಧೆಗಳಲ್ಲಿ ಆತನು ಎಷ್ಟೋ ಆಸಕ್ತಿಯಿಂದ ಪ್ರಾರ್ಥಿಸಿದ್ದಾನಲ್ಲ. ನಾನಾ ಹೋರಾಟಗಳಲ್ಲಿ ಹಾದು ಹೋಗುತ್ತಿರುವಂಥ ದೇವಜನರೇ, ನಾನಾ ಸಂಕಟಗಳಲ್ಲಿ ಹಾದು ಹೋಗುತ್ತಿರುವಂಥ ದೇವಜನರೇ, ಸಾಲದ ಬಾಧೆಯಿಂದ ಹೊರಬರಲಾರದೆ ಬಾಧೆ ಪಡುತ್ತಿರುವಂಥ ಜನರೇ, ದುಷ್ಟರ ದೌರ್ಜನ್ಯಕ್ಕೆ ಒಳಗಾದ ಜನರೇ, ಸುಳ್ಳು ಆರೋಪಗಳನ್ನು, ಸುಳ್ಳು ಕೇಸುಗಳನ್ನು ಎದುರಿಸುತ್ತಿರುವಂಥ ಜನರೇ, ನಿಮ್ಮ ಆದಾಯದ ಮೂಲವನ್ನು ಕಳಕೊಳ್ಳುವಂಥ ಪರಿಸ್ಥಿತಿಯಲ್ಲಿರುವ ಜನರೇ, ಈಗಿನ ದುಷ್ಟ ಪ್ರಪಂಚದಲ್ಲಿ ವಿಪರೀತ ಕಷ್ಟ ನಷ್ಟಗಳಿಗೆ ಅವಮಾನಕ್ಕೊಳಗಾದ ದೇವಜನರೇ, ಯೇಸು ಕ್ರಿಸ್ತನನ್ನು ಗಮನಿಸೋಣ. ಈ ವಿಪರೀತ ವೇದನೆಯಲ್ಲಿ ಆತನು ಎಷ್ಟೋ ಆಸಕ್ತಿಯಿಂದ ಪ್ರಾರ್ಥಿಸಿದ್ದಾನಲ್ಲ. ಹಾಗಾದರೆ ಯೇಸು ಕ್ರಿಸ್ತನ ಮೇಲೆ ದೇವರು ಸುರಿಸಿದಂಥ ಈ ಪ್ರಾರ್ಥನೆ ಅಭಿಷೇಕವನ್ನು ಕರ್ತನು ನಮಗೂ ಅನುಗ್ರಹಿಸಲಿ, ನಿಮಗೂ ಅನುಗ್ರಹಿಸಲಿ. ಕಷ್ಟದ ತೀವ್ರತೆ ಹೆಚ್ಚುವಾಗ ಅದಕ್ಕೂ ಮೀರಿದ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ನಮ್ಮೊಳಗಿಂದ ಹೊರಬರಲಿ. ಆ ಹೋರಾಟಗಳನ್ನ ಪರಿಪೂರ್ಣವಾಗಿ ಜಯಿಸುವಂತ, ಹಾಗಾದರೆ ಯೇಸು ಕ್ರಿಸ್ತನು ಈ ಶಿಲುಬೆಯ ಹೋರಾಟವನ್ನು ಜಯಿಸಿ ಪುನರುತ್ಥಾನದಲ್ಲಿ ಜಯಶಾಲಿಯಾಗಿ ಹೊರಬರುವಂತ ಪ್ರಾರ್ಥನೆಯನ್ನು ಆತನು ಮಾಡಿದ್ದಾನಲ್ಲ. ಹಾಗಾದರೆ ವಿಪರೀತ ಹೋರಾಟಗಳಲ್ಲಿ ಅವೆಲ್ಲವನ್ನ ಜಯಿಸಿ ನಾವು ಜಯಶಾಲಿಗಳಾಗಿ ನಿಲ್ಲುವಂತ ಪ್ರಾರ್ಥನೆಯ ಅಭಿಷೇಕ, ಆ ಪ್ರಾರ್ಥನೆಯ ಪ್ರವೃತ್ತಿಯನ್ನು ಕರ್ತನು ನಮಗೂ ಅನುಗ್ರಹಿಸಲಿ, ನಿಮಗೂ ಆತನು ಹೇರಳವಾಗಿ ಅನುಗ್ರಹಿಸಲಿ. ನಾವು ವಿಪರೀತ ಮನೋವ್ಯತೆಯಿಂದ, ದುಃಖದಿಂದ ಸೋತು ನಿದ್ರೆಗೆ ಜಾರದೆ ಆ ಸಂದರ್ಭದಲ್ಲಿ ನಾವು ಪುಟ್ಟಿದದ್ದವರಾಗಿ, ನಾವು ಪ್ರಾರ್ಥನೆಯಲ್ಲಿ ಜಯಿಸುವವರಾಗಿ ಎದ್ದೇಳುವುದಕ್ಕಾಗಿ ಕರ್ತ ನಮ್ಮ ಮೇಲೆ ಪ್ರಾರ್ಥನಾತ್ಮನನ್ನು ಸುರಿಸಲಿ. ಪವಿತ್ರಾತ್ಮನ ತನ್ನ ಪರಾಕ್ರಮದಿಂದ ನಮ್ಮನ್ನು ತುಂಬಿಸಿ ಸಕಲ ಹೋರಾಟಗಳನ್ನ ಜಯಿಸಿ ನಿಲ್ಲುವಂಥ
ಕೃಪೆನ ನಮಗೆ ಹೇರಳವಾಗಿ ಒದಗಿಸಲಿ ಪ್ರಾರ್ಥಿಸೋಣ. ಮಹಾಕೃಪೆಯ ಪರಲೋಕ ತಂದೆ, ಈಗೋ ಈ ಪ್ರಿಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ವಾಕ್ಯವನ್ನು ಕೇಳಿ ಕರ್ತನೆ, ಎಲ್ಲ ಹೋರಾಟಗಳಿಗೆ ಮೀರಿದ ಪ್ರಾರ್ಥನೆಯನ್ನು ಮಾಡಿ ನಾವು ಜಯಶಾಲಿಗಳಾಗುವಂತೆ ನಮ್ಮನ್ನು ಬಲಪಡಿಸೆಂಬುದಾಗಿ ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರನ್ನೇ ನೀನು ಆಶೀರ್ವದಿಸಪ್ಪ. ನಿನ್ನ ಮಹಾದಯೆ ಈಗೋ ಇವರ ಮೇಲೆ ಬರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ನಮಗೆ ನಿನ್ನ ಹಾಗೆ ಪ್ರಾರ್ಥಿಸುವುದಕ್ಕೆ ಸ್ವಲ್ಪವಾದರೂ ಕೃಪೆಯನ್ನು ಅನುಗ್ರಹಿಸು. ಪರಿಸ್ಥಿತಿಗಳಿಗೆ ಮೀರಿ ಪ್ರಾರ್ಥನೆಯಲ್ಲಿ ಎದ್ದೇಳುವುದಕ್ಕೆ ಕೃಪೆ ಕೊಡು. ಪ್ರಾರ್ಥನೆಯಲ್ಲಿ ನಿನ್ನ ಪರಾಕ್ರಮವನ್ನು ನಾವು ಧರಿಸಿಕೊಳ್ಳುವಂತೆ ನೀನು ನಮ್ಮನ್ನು ಅಭಿಷೇಕಿಸು ಸ್ವಾಮಿ. ಕರ್ತನೆ, ವೈರಿ ಯಾವುದೇ ವಿಧದ ಶೋಧನೆ ಹೋರಾಟಗಳನ್ನು ನಮ್ಮ ಎದುರು ಇಟ್ಟರು ಅಥವಾ ನಾವು ಸಿಕ್ಕಿಬೀಳುವಂತೆ ಮಾಡಿದ್ರು, ಅದಕ್ಕೆ ಮೀರಿ ಕರ್ತನೆ ನಾವು ಪ್ರಾರ್ಥಿಸಿ ಜಯಿಸುವಂಥ ಕೃಪೆ ನಮಗೆ ಒದಗಿಸು. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಆನಂದರಾವ್ ಎನ್ನುವಂಥ ವ್ಯಕ್ತಿಯ ಕುರಿತು ನೀನು ಈ ವಾಕ್ಯವನ್ನು ಕೇಳಿಸಿಕೊಳ್ಳುವ ಸಂದರ್ಭಕ್ಕೆ ನಿನಗೆ ವಯಸ್ಸು 45. ನೀನು ಮನೋವ್ಯತೆಯಲ್ಲಿರುವಂಥ ಮನುಷ್ಯ. ನಿನಗೆ ಕನಸಿನಲ್ಲಿಯೂ ಆಗಾಗ ನೀನು ನೋಡುವಂಥ ಒಂದು ದೃಶ್ಯ, ಒಂದು ಪ್ರಾಣಿ, ಒಂದು ಸ್ವಲ್ಪ ಬಲವುಳ್ಳ ಪ್ರಾಣಿ, ಅದು ಕಾಲು ಕೈಗಳನ್ನು ಬಳಸಿ ಅದು ನಡೀತದೆ. ಅದು ನಿನಗೆ ಆಗಾಗ ಕಾಣಿಸಿ ನಿನ್ನನ್ನು ಬಾಧಿಸ್ತದೆ. ಅದು ನೀನು ಹೆದರುವಂತೆ ನಿನ್ನನ್ನು ಮಾಡ್ತದೆ. ಅದೇ ವೇಳೆಯಲ್ಲಿ ನಿನಗೆ ಅನೇಕರಿಂದ ಬಾಧೆಯೂ ಇದೆ. ಹಾಗಾದರೆ ಹೋರಾಟಗಳನ್ನು ಜಯಿಸಿದ ಯೇಸು, ಪ್ರಾರ್ಥನೆ ಬಲದಿಂದ, ಪ್ರಾರ್ಥನಾ ಅಭಿಷೇಕದಿಂದ ತುಂಬಿರುವಂಥ ಯೇಸುವಿನ ಈ ಮೇಲಿದ್ದ ಈ ಕೃಪೆ ನಿನಗೂ ಕರ್ತನ ಅನುಗ್ರಹಿಸಲಿ. ನೀನು ವಿಪರೀತ ಪ್ರಾರ್ಥನೆ ಮಾಡುವವನಾಗಿ ನೀನು ಜಯಿಸುವನಾಗು. ಕರ್ತನ, ಯಾರ್ಯಾರು ನಾನಾ ವಿಧವಾದ ಹೋರಾಟಗಳಲ್ಲಿದ್ದಾರೋ ಅವರನ್ನು ನೀನು ಬಲಪಡಿಸು ಸ್ವಾಮಿ. ಅದು ವೈಯಕ್ತಿಕ ಸಮಸ್ಯೆಯೋ, ಕೌಟುಂಬಿಕ ಸಮಸ್ಯೆಯೋ, ಕೆಲಸ ಮಾಡುವ ಸ್ಥಳದಲ್ಲಿಯೇ ಸಮಸ್ಯೆಯೋ, ವ್ಯಾಪಾರದಲ್ಲಿ ಸಮಸ್ಯೆಯೋ, ದುಡಿಮೆಯಲ್ಲಿ ಸಮಸ್ಯೆಯೋ, ವ್ಯವಸಾಯಗಳಲ್ಲಿ ಸಮಸ್ಯೆಯೋ, ಅಥವಾ ಯಾವ ವಿಧದ ಸಮಸ್ಯೆಯನ್ನು ಎದುರಿಸ್ತಿದ್ದಾರೋ ದೇವರೇ, ಅಲ್ಲಿ ನಿನ್ನ ಜನರು ಕರ್ತನೆ ಬಲವಾಗಿ ಪ್ರಾರ್ಥಿಸುವುದಕ್ಕೆ ನೀನು ಇವರನ್ನು ಅಭಿಷೇಕಿಸು. ನಿನ್ನ ಹಾಗೆ ಇವರು ಜಯಶಾಲಿಗಳಾಗುವಂಥ ಕೃಪೆಯನ್ನು ಅನುಗ್ರಹಿಸು. ನಿನ್ನ ಕೃಪೆ ನಿನ್ನ ಜನರಾದ ನಮ್ಮ ಮೇಲಿರಲಿ. ಕರ್ತನೆ, ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.